ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಅತ್ತೆ ಮೊನ್ನೆ ಮುಂಬೈಗೆ ಹೋಗಿದ್ರು, ಬಾಂಬೆಯಿಂದ ಈ ಡ್ರೆಸ್ನ ನನಗೆ ಅಲ್ಲಿಂದ ತೊಗೊಂಬಂದರು. ನನಗಂತೂ ಇಷ್ಟ ಆಯಿತು. ಕಲರ್ ಎಲ್ಲ ನೈಸಾಗಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ನಮ್ಮ ಅತ್ತೆ ಸೆಲೆಕ್ಷನ್ನು. ಇದು ಮೋನಿ ಬರ್ಡೇಗೆ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಸರ್ಪ್ರೈಸ್ ಏನು ಅಂದರೆ, ದೀಪಾವಳಿ ಹಬ್ಬಕ್ಕೆ ನಮ್ಮತ್ತೆ ನನಗೊಂದು ಇಯರಿಂಗ್ಸ್ನ ಗಿಫ್ಟ್ ಮಾಡಿದ್ರು. ಲಲಿತಾ ಜ್ಯುವೆಲ್ರೀಸಲ್ಲಿ ಫಸ್ಟೇ ನೋಡಿದ್ರಂತೆ 99,000 ಆಗಿದೆ, 1,000 ಕಮ್ಮಿ 1,00,000ಗೆ. ಸೊ ನನಗೆ ದೀಪಾವಳಿಗೆ ತುಂಬ ದೊಡ್ಡ ಗಿಫ್ಟ್ ಬಂದಿದೆ ಈ ಸಲ, ಖುಷಿ ಇದೆ. ಇದನ್ನು ಪೂಜೆ ಮಾಡಿ ಮೋನಿ ಬರ್ಡೇ ದಿನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಹೇಳು ಹಾಯ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ಟೈಮ್ ಬಂದು 6:30 ಆಗಿದೆ, ಸಾಯಂಕಾಲ 6:30. ನಾನಿವತ್ತೊಂದು ಸ್ಪೆಷಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೆಮೊರಬಲ್ ಆಗಿರಲಿ ನನಗೆ ಅಂತ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಮನೆಗೆ ಒಂದು ಹೊಸ ಫ್ಯಾಮಿಲಿ ಮೆಂಬರ್ ಬರ್ತಾ ಇದ್ದಾರೆ. ತುಂಬ ಎಕ್ಸೈಟೆಡ್ ಮತ್ತು ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಬಂದ ನೋಡಿ, ಇವನೇ ನಮ್ಮ ಫ್ಯಾಮಿಲಿ ಮೆಂಬರು. ಈ ಥರ ಒಂದು ನಾಯಿ ಮರಿದೆ, ನಾನು ತೊಗೊಂಬರ್ತೀನಿ ಅಂದಾಗ ನಾನು ಮತ್ತು ಸಂತೋಷ್ ಇಬ್ಬರು ತುಂಬ ಎಕ್ಸೈಟ್ ಆಗಿದ್ವಿ. ಅದಕ್ಕೋಸ್ಕರ ಏನು ಹೆಸರಿಡೋದು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಅವ್ನು 10 ನಿಮಿಷ ಬರ್ತೀನಿ ಅಂತ 3 hours ಮಾಡ್ದ. ನಾನೆಲ್ಲ ಆರತಿ ಎಲ್ಲ ರೆಡಿ ಮಾಡಿ ಎತ್ತಿಕ್ಕೊಂಬಿಟ್ಟಿದ್ದೆ. ಆರತಿ ಒಳಗೆ ಕರ್ಕೊಳ್ಳೋಣ ಅಂತ, ಯಾಕಂದರೆ ನಮ್ಮ ಹೊಸ ಸದಸ್ಯ ಅಲ್ವಾ, ಅದಕ್ಕೋಸ್ಕರ. ಬೀಳು ಕೆಳಕ್ಕೆ ಬಾ, ಒಳಗೆ ಬಾ. ನಡೆಯುತ್ತೆ ತಾನೇ ಅದು? ಓ ಬಾಪ, ಬಾ ಇಲ್ಲಿ. ಪಾಪ ಅದು ಇವತ್ತು ಹೊಸ ಜನ ಎದುರ್ಕೊಳ್ಳುತ್ತೋ ಏನೋ. ಬಾ. ಏನು ಹೆಸರಿಡೋದಮ್ಮದು? ಸಿಂಬಾ ಅಂತ. ಚೆನ್ನಾಗಿದ್ಯಾ? ಸಿಂಬಾ 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 ಸಿಂಬಾ. ನಿನ್ನ ಹೆಸರು ಸಿಂಬಾ ಇನ್ಮೇಲಿಂದ. ನೋಡು, ಕಚ್ಚಬಾರ್ದು. ಯಾರು ಬಂದಿದ್ದಾರೆ ಮುನಿ? ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಯಾರು ಬಂದಿದ್ದಾರೆ? ಯಾರೋ ಬಂದಿದ್ದಾರಲ್ಲ, ಯಾರದು? ಯಾರವನು? ಸಿಂಬಾ. ಏನು ಮಾಡ್ತವನೆ ಸಿಂಬಾ? ನೀನು ಆಟ ಆಡ್ತಿಲ್ಲ ಮತ್ತೆ ಸಿಂಬಾ ಜೊತೆ? ನೀ ಆಟ ಆಡ್ತಾಯಿಲ್ಲ ಸಿಂಬಾ ಜೊತೆ, ಭಯನಾ ನಿಂಗೆ? ಅಯ್ಯೋ. ಸಿಂಬಾ ನಮ್ಮ ಮನೆಗೆ ಬರಬೇಕಾದ್ರೆ ನಾನು ಮತ್ತು ಅಪ್ಪು ಇಬ್ಬರು ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ವಿ. ಬೇಕಾ, ಯಾಕಂದರೆ ಮೋನಿ ಬೇರೆ ಇದ್ದಾಳೆ, ಇನ್ಫೆಕ್ಷನ್ ಆಗುತ್ತೆ, ಕೂದಲು ಉದುರುತ್ತೆ, ಈ ಥರ ತುಂಬ ಕನ್ಫ್ಯೂಷನಲ್ಲಿದ್ವಿ. ಬಟ್ ಆದರೆ ಮಧು ಇಲ್ಲ, ಬ್ರೀಡ್ ತುಂಬಾ ಚೆನ್ನಾಗಿದೆ. ಅಂದರೆ ಇವರಪ್ಪ ಬಂದು ಮಲೇಷಿಯನ್ ಬ್ರೀಡ್. ಇವ್ರ ಅಪ್ಪಗೇ 7 lakh rupees ಬರ್ತಂತೆ. ಸೊ ಇವನು ತುಂಬ ಚೂಟಿದ್ದಾನೆ ನೋಡು ಅಂತ ಹೇಳಿ ಅವನೇ ತುಂಬ ಫೋರ್ಸ್ ಮಾಡಿ ತೊಗೊಂಬಂದ. ಇದು ನನಗೆ ಸಿಂಬನ ಕಳಿಸಿದ್ದು ಫಸ್ಟು ವೀಡಿಯೋ. ನೋಡು, ಇದೇ ನಾಯಿ ಮರಿನ ನಾನು ತೊಗೊಂಬರ್ತಾ ಇರೋದು, ತುಂಬ ಚೂಟಿದ್ದಾನೆ ಅಂತ ಹೇಳಿ ಕರ್ಕೊಂಬಂದ. ಈ ಥರ ಅವ್ನು ಬಂದು ನಾನು ಎಲ್ಲಿ ನಿಂತಿರ್ತೀನೋ ಅಲ್ಲಿ ಬಂದು ಪಾಪ ಮಲಗಿಬಿಡ್ತಾನೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋದ. ಒಂಥರ ಮುದ್ದು, ಒಂದು ಸಣ್ಣ ಪಾಪು ಥರ ಫೀಲ್ ಆಗ್ತಾನೆ. ನನಗೆ ಹಂಗೂ ಬೇಡ, ಸುಸ್ಸು ಕಕ್ಕ ಎಲ್ಲ ಇದು ಮಾಡಬೇಕಲ್ಲ, ಸೊ ಬೇಡ ಅಂತಲೇ ಇದ್ದೆ. ಆದರೆ ಅವ್ನು ಈ ಥರ ಮಲಗಿದಾಗ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಹೋಗಲಿ ಬಿಡು, ಇರಲಿ ಅಂತ ಡಿಸೈಡ್ ಮಾಡಿಕೊಂಡೆ. ಅವನು ಬಂದಿದ್ದ ತಕ್ಷಣ ಅವ್ನು ನಮ್ಮ ಜೊತೆ ಎಲ್ಲ ಇದ್ದಿದ್ದ ರೀತಿ, ಬರ್ತಿದ್ದು ತುಂಬ ಚೂಟಿ. ಸೊ ಸಂತೋಷ್ಗೂ ನನಗೂ ಸಿಕ್ಕಾಬಟ್ಟೆನೇ ಇಷ್ಟ ಆಗೋಗ್ಬಿಟ್ಟ. ಸರಿಯಿಂದ ನಾವೇ ಇಟ್ಕೊಳ್ಳೋಣ ಅಂತ. ಇವನೇ ನಮ್ಮ ಮನೆಯ ಹೊಸ ಗೆಸ್ಟು. ಇವನು ನಮ್ಮ ಮನೆಯ ಹೊಸ ಗೆಸ್ಟು. ಇವನ ಹೆಸರು ಬಂದು ಸಿಂಬಾ. ಸಿಂಬಾ
ಸಿಂಬಾ. ಆ್ಯಂಡ್ ಇಲ್ಲಿ ಮೋನಿ ರೆಡಿ ಆಗ್ತಾ ಇದ್ದಾಳೆ. ಆ್ಯಂಡ್ ನನ್ನ ತಮ್ಮ ಬಂದಿದ್ದಾನೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಬಂದಿದ್ದಾನೆ. ಬೇಗ ಇವಾಗ ನಾವು ಡೆಕೋರೇಷನ್ನ ಮಾಡಿಬಿಡ್ತೀವಿ. ಇವತ್ತೇನು ಸ್ಪೆಷಲ್ ಅಂದರೆ ಮೋನಿದು 3 ವರ್ಷದ್ದು ಬರ್ಡೇ ಇತ್ತು. ಅದನ್ನು ಡೆಕೋರೇಷನ್ಗೆಲ್ಲ ಅಮ್ಮ ಮತ್ತು ನನ್ನ ತಮ್ಮ ಎಲ್ಲ ಬಂದರು ಹೆಲ್ಪ್ ಮಾಡೋಕ್ಕೆ. ಸಿಂಪಲ್ಲಾಗಿ ಮನೇಲೇ ಮಾಡೋಣ. ಸೊ ಒಂದು ಲಿಮಿಟೆಡ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಕರೆಯೋಣ, ಒಂದು 20-30 ಜನ ಸಾಕು ಅಂತ ಹೇಳಿ ನಾವು ಇನ್ವೈಟ್ ಮಾಡಿದ್ವಿ. ಮನೇಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಅಂದರೆ ದೀಪಾವಳಿ ಹಬ್ಬದ ದಿವಸನೇ October 31 ಮೋನಿದು ಬರ್ಡೇ ಇತ್ತು. ಅವತ್ತು ಹಬ್ಬ ಕೂಡ ಇತ್ತು. ಆ ಕಡೆ ಸಂತೋಷ ಪೂಜೆ ಅದು ಇದು ಅಂತೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಮನೆ ಇದು ಡೆಕೋರೇಷನ್ನು ರೆಡಿ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಲಾಸ್ಟ್ ಇಯರ್ ಕೂಡ ನಾವು ಇದೇ ಡೆಕೋರೇಷನ್ ಥೀಮಲ್ಲೇ ಮಾಡಿದ್ದು. ಇನ್ನು ಒಂದು ಸ್ವಲ್ಪ ಕೋಕೋಮೆಲನ್ ಥೀಮು ಮತ್ತು ಕೇಕೆಲ್ಲ ನಾವು ಫಸ್ಟೇ ಆರ್ಡ್ರ್ ಕೊಟ್ಟು ಕಸ್ಟಮೈಸ್ ಮಾಡಿಸಿದ್ವಿ. ಈ ಸಲ ನಮಗೆ ಅಷ್ಟು ಟೈಮ್ ಆಗಲಿಲ್ಲ. ಯಾಕಂದರೆ ಬರ್ಡೇ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಮನೇಲೇ ಮಾಡೋಣವಾ ಇಲ್ಲ ಮನೇಲಿ ಜಸ್ಟ್ ಸಿಂಪಲ್ಲಾಗಿ ನಾವು ಮಾತ್ರ ಕೇಕ್ ಕಟಿಂಗ್ ಮಾಡ್ಕೊಳ್ಳೋಣ, ಎಲ್ಲಾದರೂ ಹೊರಗಡೆ ಹೋಗೋಣ, ರಜಾ ಇದೆ, ಹಬ್ಬ ಇದೆ ಅಂತ ಹೇಳಿ ಹಿಂಗೆ ಕನ್ಫ್ಯೂಷನ್ ಸ್ಟೇಟಲ್ಲಿದ್ವಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡ್ಕೊಂಡ್ವಿ, ಓಕೆ ಮನೇಲೇ ಕೇಕ್ ಕಟ್ಟಿಂಗ್ ಮಾಡೋಣ, ಲಿಮಿಟೆಡ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಅಕ್ಕಪಕ್ಕದವ್ರನ್ನೆಲ್ಲ ಕರೆಯೋಣ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ರೆಡಿ ಮಾಡ್ಕೊಂಡ್ವಿ. ಊಟ ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ವಿ. ಜಾಸ್ತಿ ಏನು ಮಾಡಿಸಿರಲಿಲ್ಲ. ಪಲಾವು, ಮೊಸರು ಬಜ್ಜಿ, ಒಬ್ಬಟ್ಟು, ಡ್ರೈ ಜಾಮೂನು ಆ್ಯಂಡ್ ಅನ್ನ, ರಸಮು, ಬಜ್ಜಿ, ಬೋಂಡ ಮತ್ತು ನಾರ್ಮಲ್ ಒಂದು ಪೇಸ್ಟ್ರಿ. ಅದು ಕಸ್ಟಮೈಸ್ ಲಾಸ್ಟ್ ಮೂಮೆಂಟಲ್ಲಿ ಒಂದಿನ ಪ್ರಿಯರಾಗಿ ಹೇಳಿದ್ರೂ ಮಾಡಿಕೊಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ 1-2 ಡೇಸ್ ಆದರೂ ಟೈಮ್ ಬೇಕು ಅಂದರೆ ಏನಿವತ್ತು ನಿಂದು ಹ್ಯಾಪಿ ಬರ್ಡೇ ಟು ಯುನಾ. ಮಧು ಮಾಡಪ್ಪ Happy birthday to you. Happy birthday to you. Happy birthday to you, Nishka. Happy birthday to you. ಎಟ್ಕೊಳಪ್ಪ ಇಟ್ಕೋ ತಿನ್ಸು ಅಮ್ಮನ ತಿನ್ಸು. ನೀನು ತಿನ್ನಿಸ್ತಾನಮ್ಮ? ಅಮ್ಮನ ತಿನ್ಸು. ಆಗ್ಬೇಕಾ? ಯಾವ್ದಿದಾ? ಇದಾ ಸ್ನೇಹಿತರು ತಿನ್ಸು. ತೆಗ್ದುಬಿಡ್ಲಾ ತಿನ್ಸ್ಲಾ? ತೆಗ್ದುಬಿಡ್ಲಾ? ತಿನ್ಸ್ತೀಯ ಅವಳು ಮುಟ್ಟಲ್ಲ. ಅವಳು ಈಗ ಇಲ್ಲ ತಿನ್ಸು. ನಂಗೆ ಸೂಪರ್. ಈಗ ಅಧಿಕ ತಿನ್ಸು. ನೀನು ಆಮೇಲೆ ತಿನ್ಸು ಅಂತ ಎಲ್ಲರಿಗೂ ತಿನ್ಸ್ಬಿಡು, ಆಮೇಲೆ ಕೊಡ್ತೀನಿ. ಕೊಡು ಬೈಕ್ ಕೊಡು ಬೈಕ್ ಹಿಡ್ಕೋ. ಫೈನಲಿ ಈಗಿತ್ತು ಬರ್ಡೇ ಸೆಲೆಬ್ರೇಷನ್ನು. ಸಿಂಪಲಾಗಿ ಮಾಡಿದ್ರು ತುಂಬ ಖುಷಿಯಾಗಿತ್ತು. ಎಲ್ಲರೂ ಜನ ಎಲ್ಲ ಬಂದಿದ್ರಲ್ಲ, ಸೊ ಹ್ಯಾಪಿಯಾಗಿತ್ತು. ನೋಡೋಣ ನೆಕ್ಸ್ಟ್ ವರ್ಷ ಹೇಗೆ ಮಾಡೋದು ಅಂತ ಸ್ವಲ್ಪ ಬ್ಯಾಕ್ಗ್ರೌಂಡ್ ಥೀಮ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಅಂತೂ ನನಗೊಂದು ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಹೋದ ವರ್ಷ ಪ್ರಾಬ್ಲಿ ಮೋನಿ ಬರ್ಡೇ ಟೈಮ್ ಆ ಕಡೆ ಈ ಕಡೆನೇ ನಾವು ಹೋಗಿ ಕಾರ್ ಬುಕ್ ಮಾಡಿ ಬಂದಿದ್ದು. ಈ ವರ್ಷ ನಮ್ಮ ಫ್ಯಾಮಿಲಿಗೆ ಸಿಂಬಾ ಬಂದ ಆ್ಯಂಡ್ ನನಗೊಂದು
ಗೋಲ್ಡ್ ಇಯರಿಂಗ್ ಗಿಫ್ಟಾಗಿ ಬಂತು. ಸೊ ಎಲ್ಲ ದೊಡ್ಡ ದೊಡ್ಡ ಗಿಫ್ಟೇ ಸಿಕ್ತು ನನಗಂತೂ. ಹೋದ ವರ್ಷವೂ ಇದು ಬಂದಿತ್ತು, ಆದರೂ ಹೋದ ವರ್ಷ ನಾನು ಮಾಂಗಲ್ಯ ಸರ ಮಾಡ್ಕೊಂಡಿದ್ದೆ. ಸೊ ಆದರೂ ಹೋದ ವರ್ಷ ಈ ಥರ ಒಂದೊಂದು ವರ್ಷ ಒಂದೊಂದು ಥರ ಖುಷಿಯಾಗಿ ಎಲ್ಲ ವೆಲ್ಕಮ್ ಮಾಡ್ಕೋತೀನಿ. ನನಗಂತೂ ಅಕ್ಟೋಬರ್ ಅಂದ್ರೇ ಒಂಥರ ಸೆಲೆಬ್ರೇಷನ್ ಮಂತೆ, ಯಾಕಂದರೆ ಅಕ್ಟೋಬರೇ ನನ್ನ ಬರ್ಡೇ ಕೂಡ. ಆದರೆ ನನ್ನ ಬರ್ಡೇ ನಾನೇನು ಅಷ್ಟು ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ಮೋನಿ ಬರ್ಡೇಗೆ ಅಂತಲೇ ಎಲ್ಲ ಸೇವ್ ಮಾಡ್ಕೋತೀವಿ. ಹೀಗಿತ್ತು ಬರ್ಡೇ ಸೆಲೆಬ್ರೇಷನ್. ಹೋಪ್ ನಿಮಗೂ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಅಷ್ಟೇ. ಟೇಕ್ ಕೇರ್, ಬಾಯ್. ಒಂದೇ ಒಂದ್ ಮಾಡ್ಬೇಕು. ಇದನ್ನ ಮಾಡಿ, ಇದು ಮಾಡಿ, ಇದು ಮಾಡಿ. ಅದು ಬ್ಯಾಕ್ ಇದು ಅಂತ ಬಿಡು. ಹೇಳು. ಅಲ್ಲ, ಬ್ಯಾಕ್. ಬ್ಯಾಕಾ? ಹಾ, ಈ ಮೇಲೆ ಇದು ಮಾಡಿ, ಇದು ಮಾಡಿ. ಇದು ಇದು ಬರ್ಲಿ, reverse. ಮಾಡು ಮಾಡು ಮಾಡು. ಸಿಂಬಾ? ಏನಾಗ್ತದ? ಒಬ್ಬಟ್ಟು ಹಾಕ್ಲಾ? ಹೋಗಿ ಎತ್ಕೊಂಬ. ಇದೇನ್ ಬೇಕಪ್ಪ? ಹೋಗ ನೀರಮ್ಮ. ಸಿಂಬಾ? ಏ ರಿಟರ್ನ್ ತೆಗೆ ಬಂದ ಅವನು. ಎಲ್ಲಿ? ಅಲ್ಲಿ ಇದ್ದಾನೆ. ಮುಂದಕ್ಕೆ ಓಡಿಸು, ಮುಂದಕ್ಕೆ. ಒಂದು ಮಾಡು. ಅಲ್ಲ, ಒಂದು ಮಾಡಿ. ಇದು ಈ ಕಡೆ ಬೇಡ. ಇದು ಮಾತ್ರ ಮಾಡಿ. ಇದು ಮಾಡು. ಹಾ, ಮಾಡು. ಹಂಗೆ. ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ. ಇದು ಮಾಡಿ, ಇದು ಮಾಡು. ಮಾಡು, ಮಾಡು. ಮಾಡು ಮಾಡು ಮಾಡು, ಮಾಡು, ಬಂದು. ಮಾಡು ಮಾಡು ಹಾಗೆ ಮಾಡು, ಇಟ್ಕೋ, ಇಟ್ಕೋ ಹಂಗೆ. ಮಾಡು ಮಾಡು ಮಾಡು. ಇದು ಮಾಡಿ, ಇದು. ಒಂದ್ ನಿಮಿಷ ಇರು. ಮಾಡು ಬಂತು 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 ಬಂತು